ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದ ಯಲಬುರ್ಗಾ ಕುಕನೂರು ಭಾಗದಲ್ಲಿ ಬಿಸಿಲದ್ದಾಗೆ ಭೂಮಿ ತಂಪೆರೆದ ವರುಣರಾಯ. ಉತ್ತಮ ಮಳೆಗೆ ರೈತರು ಹದಗೊಳಿಸಿದ ಭೂಮಿ ಮಳೆಗೆ ತಂಪಾಗಿ ರೈತರು ಒಂದು ಕಡೆ ಫುಲ್ ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆ ಅನ್ನ ಹಾಕುವ ರೋಹಿಣಿ ಮಳೆ ನೀರಿಲ್ಲದ ಕಾರಣ ಬಿತ್ತನೆ ತತ್ತಿ ಕಳೆದುಕೊಳ್ಳುತ್ತೇವೆ ಎನ್ನುವ ಆತಂಕದಲ್ಲಿದ್ದಾರೆ ಜಿಲ್ಲೆಯ ರೈತರು. ಈ ವರ್ಷಕ್ಕೆ ಒಳ್ಳೆಯ ಸಮಯಕ್ಕೆ ಮಳೆ ಸುರಿದ ಹಿನ್ನೆಲೆ ಜಿಲ್ಲೆಯ ರೈತರು ಸಾಲ ಮಾಡಿ ಬಿತ್ತನೆ ಬೀಜ ರಸಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆರಾಯನ ಸಲುವಾಗಿ ದಿನ ಕಳೀತಾ ಕುಳಿತಿದ್ದಾರೆ. ರೈತರಿಗೆ ಒಂದೆರಡು ದಿನ ಮಳೆ ಉರುಪು ಕೊಟ್ರೆ ಜಿಲ್ಲೆಯ ರೈತರು ಮುಂಗಾರು ಬಿತ್ತನೆ ಕಾರ್ಯ ಜೋರಾಗಿ ಪ್ರಾರಂಭಿಸುತ್ತಾರೆ. ಭೂಮಿ ಬಿತ್ತನೆಗೆ ಹದ ಬಂದ ಸಮಯದಲ್ಲಿ ಎಲ್ಲಿಂದಾದ್ರೂ ಮತ್ತು ಮಳೆರಾಯ ದಿನ ಬಿಡದೆ ಸುರಿದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದ್ರಪ್ಪ ರುದ್ರಪ್ಪ ಕೋಳೂರ ಆರೋಪಿಸಿದ್ದಾರೆ. ರೈತರು ಮುಂಗಾರು ಬಿತ್ತನೆ ರೋಹಿಣಿ ಮಳೆ ತಂತಿಗೆ ಬಿತ್ತನೆ ಮಾಡಿದ್ರೆ ಮುಂದೊಂದು ದಿನ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಒಳ್ಳೆಯ ಇಳುವರಿ ಬರುತ್ತೆ. ಮುಂಗಾರು ಮಳೆ ತತಿಯನ್ನ ಕಳೆದು ಹೋದ್ಮೇಲೆ ಬಿತ್ತನೆ ಮಾಡಿದ್ರೆ ಮುಂದೊಂದು ದಿನ ಬೆಳೆಗಳಿಗೆ ರೋಗದ ಬಾಧೆಯಿಂದ ಬೆಳೆಯಲು ಇಳುವರಿ ಬರೋದಿಲ್ಲ. ರೈತರು ಬೆಳೆದ ಬೆಳೆ ಹಾಳಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಹಿಂದಿನ ಹಿರಿಯರು. ನೋಡ್ರಿ ಸರ್, ಈ ವರ್ಷ ಮಳೆ ಆಗೈತಿ. ಮಳೆ ಚಲೋನ ಐತಿ, ಇನ್ನು ಬಿಟ್ಟಿಲ್ಲ. ಒಳ್ಳೆ ಸಮಯಕ್ಕೆ ಮಳೆ ಆಗೈತಿ. ಒಳ್ಳೆ ಸಮಯಕ್ಕೆ ಮಳೆ ಆದ್ರೆ ಈಗ ಸದ್ಯಕ್ಕೆ ಹೊರಪ್ ಕೊಡ್ಬೇಕು. ಈಗ ಬೀಜ ಗೊಬ್ಬರ ಸಾಲ ಮಾಡಿ ಬೀಜ ತಂದಿಟ್ಕೊಂಡು ಗೊಬ್ಬರ ತಂದಿಟ್ಕೊಂಡು ರೋಣಿ ಮಳೆ ಆಗಲ್ಲ. ಈಗ ಒಂದು 4 ದಿನ 1 ವಾರ ಬಂತು. ಈಗ ಇದೇ ರೀತಿ ಮಳೆ ಎತ್ಕೊಂಡ್ರೆ ತತ್ತಿ ಹಿಂದಾಕವು. ಶೀಘ್ರದಲ್ಲಿ ಹೊರಪ ಆತಂದ್ರೆ ನಾವು ಹರ್ಗದು ಬಿತ್ತದು ಮಾಡ್ಕೋಬೇಕಾದ್ರೆ ತತ್ತಿ ಪೂರ್ಣ ಹಿಂದಾಕವು. ಈಗ ಶೀಘ್ರದಲ್ಲಿ ಮಳೆ ಕಮ್ಮಿ, ಸ್ವಲ್ಪ ಜಿಟಿ ಮಳೆ ಹತ್ಕೊಳೋದು ಕಮ್ಮಿ ಆತಂದ್ರೆ ಹದ ಬರ್ತಾವು, ಬಿತ್ಕೊಂತೀವಿ. ಮುಂದೆ ತತ್ತಿ ಹಿಂದಕ್ಕವನ್ನ ಕಾರಣಕ್ಕೆ ಎಲ್ಲ ರೈತರು ಈಗ ಭಾಳ ಕಷ್ಟದಲ್ಲಿದ್ದೀವಿ. ಹೀಗರಲ್ಲಿ ಇದಾತಂದ್ರೆ ಅನುಕೂಲ ಆಕತ್ತೆ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದ್ರಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.